Hello everyone. Let us see question number 24, which carries 3 marks. Draw the diagram of arrangement of apparatus used to show the action of steam on metals. Label the following parts. ಈಗ ನಾವು ಸ್ಟೀಮ್ ಹಾಗೆ ಮೆಟಲ್ ರಿಯಾಕ್ಷನ್ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸಲಿಕ್ಕೆ ಡೈಗ್ರಾಮ್ ಅನ್ನ ಡ್ರಾ ಮಾಡಬೇಕು. ವಿ ಹ್ಯಾವ್ ಟು ಲೇಬಲ್ ಮೆಟಲ್ ಸ್ಯಾಂಪಲ್ ಅಂಡ್ ಡೆಲಿವರಿ ಟ್ಯೂಬ್. So when metal reacts with water or steam, some metals directly react with water, some do not react with water but they react with steam. So when metal reacts with steam, it forms metal oxide plus hydrogen gas is liberated. So this is the diagram. See, this test tube and this rubber cork is inserted into the mouth of the test tube, where metal sample is present in this test tube, and using burner this glass wool soaked in water is heating. ಇದನ್ನ heat ಮಾಡ್ತೀರಿ, steam produce ಆಗ್ತಾ ಇದೆ. This steam is reacting with metal sample. When metal reacts with steam, ಏನಾಗುತ್ತೆ? Which produce metal oxide, which is solid ಇರುತ್ತೆ, ಇದು ಇಲ್ಲೇ ಉಳ್ಕೊಳ್ಳುತ್ತೆ. But this hydrogen gas which passes through this delivery tube and delivers this hydrogen to this setup that is containing water, and these bubbles show hydrogen gas are produced in the reaction. This is the diagram. ಇಲ್ಲಿ ಈ ತರ ಟೆಸ್ಟ್ ಟ್ಯೂಬ್ ಅನ್ನ ಪ್ಯಾರಲಲ್ ಟು ಅರ್ತ್ ಬಿಡಿಸ್ಕೊಂಡ್ರೆ ಆಯ್ತು. ರಬ್ಬರ್ ಕಾರ್ಕ್ ಇನ್ಸರ್ಟ್ ಮಾಡ್ಬೇಕು, ಯಾಕೆ ಇಲ್ಲ ಅಂದ್ರೆ ಗ್ಯಾಸ್ ಎಸ್ಕೇಪ್ ಆಗಿ ಹೋಗ್ಬಿಡುತ್ತೆ. ಸೊ ಇದನ್ನ ಹೀಗೆ ನಿಲ್ಸಿಡಕ್ ಬರೋದಿಲ್ಲ ಅಲ್ವಾ. ವಿ ಯೂಸ್ ಸ್ಟ್ಯಾಂಡ್ ಫಾರ್ ದಟ್. ಸ್ಟ್ಯಾಂಡ್ ಅನ್ನ ಬಿಡಿಸ್ಬೇಕು. ಇಲ್ಲೀಗ ಮೆಟಲ್ ಸ್ಯಾಂಪಲ್ ಮತ್ತೆ ಸ್ಟೀಮ್, ನಮಗೆ ಸ್ಟೀಮ್ ಅನ್ನ ಹೇಗೆ ತಗೊಳ್ತಿದ್ದಾರೆ ಅಂದ್ರೆ ಗ್ಲಾಸ್ ವೂಲ್ ಸೋಕ್ಡ್ ಇನ್ ವಾಟರ್. ಅದನ್ನ ಹೀಟ್ ಮಾಡಿದಾಗ, ಹೀಟ್ ಮಾಡ್ಲಿಕ್ಕೆ ಏನ್ ಬೇಕು? ಬರ್ನರ್ ಅನ್ನ ಬಿಡಿಸೋದು. ಆಮೇಲೆ ಇಲ್ಲಿ ಡೆಲಿವರಿ ಟ್ಯೂಬ್, ಈ ವಾಟರ್ ಸೆಟಪ್ ಗೆ ಹೈಡ್ರೋಜನ್ ಅನ್ನ ಡೆಲಿವರಿ ಟ್ಯೂಬ್ ಅನ್ನ ಬಿಡಿಸೋದು. ಈ ಡೆಲಿವರಿ ಟ್ಯೂಬ್ ಇಲ್ಲಿ ನೋಡಿ, ಈ ಸೆಟಪ್ ಏನಿದೆ, ಈ ಸೆಟಪ್ ನಿಂತ್ಕೊಳ್ಳಿಕ್ಕೆ ಸ್ಟ್ಯಾಂಡ್ ಬೇಕು, ಸ್ಟ್ಯಾಂಡ್ ಅನ್ನ ಬಿಡಿಸಬೇಕು. ವಾಟರ್ ಒಳಗಡೆ ಹೈಡ್ರೋಜನ್ ಬಬಲ್ಸ್ ಅನ್ನ ಬಿಡಿಸಿದ್ರೆ ಆಯ್ತು. ಸೊ ಇಲ್ಲಿ ಮೆಟಲ್ ಸ್ಯಾಂಪಲ್ ಅಂಡ್ ಡೆಲಿವರಿ ಟ್ಯೂಬ್ ಇವೆರಡನ್ನ ನೀವು ಲೇಬಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವೆರಡನ್ನ ಲೇಬಲ್ ಮಾಡಿದ್ರೆ ಸಾಕಾಗುತ್ತೆ. ಥ್ಯಾಂಕ್ ಯು.